ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ 100% ಒಂದು ಗೌರ್ಮೆಂಟ್ ಜಾಬ್ ನಿಮ್ದು ಆಗೇ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಏನಪ್ಪ ಅಂದರೆ ಗೌರ್ಮೆಂಟ್ ಜಾಬ್ಗಳು ಯಾವ್ಯಾವ ಇದ್ದಾವೆ, ಸೊ ಅದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ. ಸೊ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಥವಾ ನನ್ನ ಜೊತೆ ಮಾತನಾಡೋಕ್ಕೆ ಆಸೆ ಇತ್ತಪ್ಪ ಅಂದರೆ ನನ್ನ ವಾಟ್ಸಪ್ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 7892575079. ಈ ನಂಬರ್ಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ನಿಮಗೆಲ್ಲ ಕೂಡ ಚಾಟ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಕೊಡ್ತೀವಿ. ಆಯ್ತಾ? ಸೊ ವಿದ್ಯಾರ್ಥಿಗಳೇ, ಮೊದಲೇ ಒಂದು ಜಾಬ್ ಬಂದ್ಬಿಟ್ಟು, ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇರ್ಬೋದು SDA. ಓಕೆ, FDA ಅದು ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದೆ. ಸೊ ಇದರದ್ದು ಲಾಸ್ಟ್ ಡೇಟ್ ವಿದ್ಯಾರ್ಥಿಗಳೇ ಜೂನ್ 3ನೇ ತಾರೀಕಿದೆ. ಸೊ ಯಾರಾದರೂ ಸೆಕೆಂಡ್ PUC ಜಸ್ಟ್ ಪಾಸ್ ಮಾಡಿದ್ರೆ ಸಾಕು, ಇದಕ್ಕೆ SDA ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ಏನಂತಾರೆ ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳ್ತಾರೆ. ಈ ಒಂದು ಜಾಬಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲ ನೀವು ಡಿಗ್ರಿ ಮಾಡಿದ್ದೀರಾ ಅಂತಂದರೆ FDA, ಓಕೆ, ಪ್ರಥಮ ದರ್ಜೆ ಸಹಾಯಕರು ಅಂತ ಒಂದು ಜಾಬ್ ಇದೆ. ಓಕೆ, ಇದಕ್ಕೆ ತಪ್ಪದೇ ಅರ್ಜಿ ಸಲ್ಲಿಸಿ. ಜೂನ್ 3ನೇ ತಾರೀಕು, ಇನ್ನೊಂದು ಸ್ವಲ್ಪ ಒಂದು ಮೇ ಬಿ ಒಂದು ವಾರ ಮೇಲೆ ಅಷ್ಟೇ ಟೈಮ್ ಇದೆ. ಅದಕ್ಕೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ನಾವೇ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಯು ಕ್ಯಾನ್ ಆಲ್ಸೋ ವಾಟ್ಸ್ಆ್ಯಪ್ ಮೀ. ಓಕೆ, ಆಮೇಲೆ ಇನ್ನೊಂದು ಸೆಕೆಂಡ್ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಡಿಗ್ರಿ ಮಾಡ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡಿಗ್ರಿ, ಓಕೆ, ಸೊ ಬರೀ BTech ಅಂತಲ್ಲ, ಎನಿ ಡಿಗ್ರಿ. ಇಲ್ಲೇನಪ್ಪ ಅಂದರೆ ಸಹಾಯಕ ಅಭಿಯಂತರು ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಟೋಟಲ್ 10 ಇದ್ದಾವೆ. ಓಕೆ, ಸೊ ಇಲ್ಲಿ ನಿಮಗೆ ವೇತನ ಶ್ರೇಣಿ ಬಂದುಬಿಟ್ಟು 69,000 ಇದೆ. ಓಕೆ, ಅದೇ ರೀತಿಯಾಗಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಬೆಂಗಳೂರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮುಖಾಂತರ ಇಲ್ಲಿ ಕೂಡ ಸಹಾಯಕ ಅಭಿಯಂತರು ಅಂತ ಸಿವಿಲ್ ಗ್ರೂಪ್ B ಹುದ್ದೆಗೆ ಕರೆದಿದ್ದಾರೆ. ಓಕೆ, ಆಮೇಲೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಏನಪ್ಪಾ ಅಂದರೆ ಅಭಿವೃದ್ಧಿ ನಿಗಮ ನಿಯಮಿತ ಇಲ್ಲಿ ಕೂಡ ಕರೆದಿದ್ದಾರೆ. ಸೊ ಇದಕ್ಕೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ 100% ಅರ್ಜಿ ಸಲ್ಲಿಸಬಹುದು. ಓಕೆ, ಇಲ್ಲ ಸರ್ ನೀವು ಬರೀ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಸೊ ಇಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೋ ಒಂದು ಡಿಗ್ರಿ ಇದ್ದರೆ ಸಾಕು. ಆಯಿತಾ? ಸೊ ಇದಕ್ಕೇನಾದರೂ ನಿಮ್ಗೆ ಅರ್ಜಿ ಆಗಬೇಕು, ಏನೇ ಒಂದು ಸಂದೇಹಗಳಿದ್ದರೆ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ಇನ್ನೊಮ್ಮೆ ಹೇಳೋದು ನೋಡಿ, ವಾಟ್ಸಪ್ ನಂಬರು 7892575079. ಇದರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 4ನೇ ತಾರೀಕು ಜೂನ್ ಇದೆ. ಆಯಿತಾ? ಸೊ ಇದು 2 ಹುದ್ದೆಗಳು KE ಮುಖಾಂತರ ಆಗಿರುತ್ತೆ. ಓಕೆ, ಆಮೇಲೆ ಬರೀ ನೀವೇನಾದರೂ ಬರೀ SSLC ಅಥವಾ 10th ಪಾಸ್ ಮಾಡಿದ್ರೆ ಸಾಕು. ಸೊ ಇವಾಗ ಇದ್ರದ್ದು ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಮೈಸೂರು ಹೈಕೋರ್ಟ್ ಮುಖಾಂತರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31ನೇ ತಾರೀಕು ಮೇ ಇದೆ. ಓಕೆ, ಸೊ ಇನ್ನೊಂದು ನಿಮ್ಗೆ ಭಾಳ ಅಂದರೆ ಒಂದು ವಾರ ಅಷ್ಟೇ ಇದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇಲ್ಲೇನಪ್ಪ ಅಂದರೆ 75 ನಿಮ್ಗೆ ಆಲ್ಮೋಸ್ಟ್ ಆಲ್ ವೇಕೆನ್ಸಿಗಳು ಇದ್ದಾವೆ. ಸೊ ಸೇವಕರು ಅಥವಾ ಪ್ಯೂನ್ ಹುದ್ದೆ ಅಂತ ಹೇಳ್ಬೋದು. ಓಕೆ, ಸ್ಯಾಲ್ರಿ ಅಬ್ಬಬ್ಬ ಅಂದರೆ ನಿಮ್ಗೆ 34,000 ಕೂಡ ಬರುತ್ತೆ. ಓಕೆ, ಬೇಸಿಕ್ ಇರುವಂಥ ಸ್ಯಾಲ್ರಿ 27,000. ಓಕೆ, ನೀವು ಬರೀ SSLC ಜಸ್ಟ್ ಪಾಸ್ ಆದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಇದೇ ನೋಡಿ ವೆಬ್ಸೈಟು. ಆಮೇಲೆ ಅದೇ ರೀತಿಯಾಗಿ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಫಾರ್ಮ್ನ ತುಂಬಿಟ್ಟು ಡಾಕ್ಯುಮೆಂಟ್ಸನ್ನು ನೀವು ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆ, ಲಾಸ್ಟ್ ಡೇಟ್ 31ನೇ ತಾರೀಕು ಮೇ. ಆಯಿತಾ? ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇಂಡಿಯನ್ ನೇವಿ. ಸೊ ನೀವೇನಾದರೂ MSc ಮಾಡಿರ್ತೀರಾ ಅಥವಾ BTech ಮಾಡಿರ್ತೀರಾ, BE ಮಾಡಿರ್ತೀರಾ ಅಥವಾ MCA, ಓಕೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿರ್ತೀರಾ ವಿತ್ BCA ಅಂಥವ್ರು ಇತ್ತಪ್ಪ ಅಂದರೆ SSC ಎಕ್ಸಿಕ್ಯೂಟಿವ್ ಅಂತ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಆಯಿತಾ? ಇಲ್ಲೇನಪ್ಪ ಅಂದರೆ ಲಾಸ್ಟ್ ಡೇಟು ಜೂನ್ 1ನೇ ತಾರೀಕಿದೆ. ಆಯಿತಾ? ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ, ಯಾರು ಡಿಗ್ರಿ ಮಾಡಿದ್ದೀರಾ. ಓಕೆ, ಆಮೇಲೆ MS ಇದ್ದರೆ ಓಕೆ. ನೆಕ್ಸ್ಟು ವೀರಶೈವ ಸಹಕಾರ ಬ್ಯಾಂಕ್ದು 27ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬರೀ ನೀವು SSLC ಪಾಸ್ ಮಾಡಿದ್ರೆ ಸಾಕು, ಅಟೆಂಡರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಓಕೆ, ಆಮೇಲೆ ಡಿಗ್ರಿ ಮಾಡಿದರೆ ಕಿರಿಯ ಸಹಾಯಕರು ಅಂತ ಈ ಒಂದು ಜಾಬಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯಿತಾ? ಸೊ ಇದರದ್ದು ಲಾಸ್ಟ್ ಡೇಟ್ ಏನು ಹೇಳ್ದಂಗೆ 27ನೇ ತಾರೀಕಿದೆ. ಸ್ವಲ್ಪ ಫೀಸ್ ಇದು ಜಾಸ್ತಿ ಇದೆ. ಸೊ ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಇಂಡಿಯನ್ ಏರ್ಫೋರ್ಸ್. ಸೊ ವಿದ್ಯಾರ್ಥಿಗಳಿಗೆ ಇಲ್ಲೇನಪ್ಪ ಅಂದರೆ ಇಲ್ಲೇನು ಫೀಸ್ ಏನಿರಲ್ಲ, ಅಪ್ಲಿಕೇಶನ್ ಫೀಸು ಜಸ್ಟ್ ಫ್ರೀಯಾಗಿ ಏನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗೆದುಕೊಂಡು ನೀವು ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕು. ಸೊ ಏನೇನು ದಾಖಲೆಗಳು ಬೇಕು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅಥವಾ ಪೋಸ್ಟ್ ಮಾಡಲಿಕ್ಕೆ ಬೇಕಾದರೆ ನಾನು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ಆಯಿತಾ? ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ವಾಟ್ಸಪ್ ನಂಬರು 7892575079. ಆಯಿತಾ? ನೆಕ್ಸ್ಟ್ ಜಾಬ್ ಬಂದುಬಿಟ್ಟು SBI ಮುಖಾಂತರ. ನೀವೇನಾದರೂ ITI ಮಾಡಿರ್ತೀರಾ. ಓಕೆ, ITI ಮಾಡಿದ್ರು ಏನಪ್ಪ ಅಂದರೆ ಅಪ್ರೆಂಟಿಸ್ ಹುದ್ದೆಗೆ ಸಲ್ಲಿಸಬಹುದು. ಓಕೆ, ವೇತನ ಶ್ರೇಣಿ ಬಂದುಬಿಟ್ಟು 15,000 ಇರುತ್ತೆ. ಬಟ್ ಆಲ್ ಓವರ್ ಕರ್ನಾಟಕ ಮುಖಾಂತರ ನಿಮ್ಮ ಡಿಸ್ಟಿಕಲ್ಲೇ ನಿಮಗೆ ಜಾಬ್ ಸಿಗುವಂಥ ಚಾನ್ಸ್ ಇದೆ. ಓಕೆ, ಇಲ್ಲಿ ಏನಪ್ಪ ಅಂದರೆ ಅಪ್ರೆಂಟಿಸ್ ಹುದ್ದೆ 1 ವರ್ಷ ಇರುತ್ತೆ. ಆಮೇಲೆ ನೀವು ಬೇರೆ ಕಡೆ ಜಾಬ್ ಹುಡ್ಕೋಬೇಕಾಗತ್ತೆ. ಓಕೆ, ಇದು ಪರ್ಮನೆಂಟ್ ಅಲ್ಲ, ಜಸ್ಟ್ 1 ಇಯರ್ ನೀವು ಎಕ್ಸ್ಪೀರಿಯನ್ಸ್ಗೋಸ್ಕರ ನಿಮ್ಮ ಒಂದು ಊರಲ್ಲೇ ಒಂದು ಬ್ಯಾಂಕಲ್ಲಿ ನೌಕರಿ ಮಾಡ್ತೇನೆ ಅಂದರೆ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದು ಇತ್ತೀಚೆಗೆ ಅಷ್ಟೇ ಅಥವಾ ಇವತ್ತಿನ ಇರುವಂಥ ಎಲ್ಲ ಕೂಡ ಗೌರ್ಮೆಂಟ್ ಜಾಬ್ಗಳು. ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ನಿಮಗೇನಾದರೂ ನಮ್ಮ ಸಹಾಯ ಬೇಕಿತ್ತಪ್ಪ ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆ ಹಾಯ್ ಅಂತ ಕಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ, ವಾಟ್ಸಪ್ ಸಂಖ್ಯೆ 7892575079. ಓಕೆ, ಇನ್ನೇನೇ ಸಂದೇಹಗಳಿದ್ದರೆ ತಪ್ಪದೆ ಸರ್ ನಮಗೆ ಬೇರೆ ಯಾವುದೋ ಗೌರ್ಮೆಂಟ್ ಜಾಬ್ ಇಷ್ಟ ಆಗಿದೆ ಅದನ್ನು ಅರ್ಜಿ ಸಲ್ಲಿಸಬೇಕು, ಅಥವಾ ನಿಮ್ಮ ವಿಡಿಯೋದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಜಾಬ್ ಇಷ್ಟ ಆಗಿದೆ, ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ಮೈಸೂರು ಅಥವಾ SDA FDA, ಅದಕ್ಕೆ ಅರ್ಜಿ ಸಲ್ಲಿಸಿ ಸರ್, ನಂದು 10th ಆಗಿದೆ ಅಥವಾ ಸೆಕೆಂಡ್ PUC ಆಗಿದೆ ಅಂತಂದರೆ 100% ಅರ್ಜಿ ಹಾಕಿ ಕೊಡ್ತೀವಿ. ಓಕೆ,
ಆದಷ್ಟು ಬೇಗನೆ ಮುಂದಿನ ಬೆಟ್ ಆಗುವಂತೆ ನಮ್ಮ ವಾಟ್ಸಪ್ ಕೂಡ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡುತ್ತೇನೆ, ಇಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ ಹಾಯ್ ಅಂತ ಕಳಿಸಿ 7892575079. ಆದಷ್ಟು ಬೇಗನೆ ಮುಂದಿನ ನೋಡೋದಲ್ಲಿ ಬೆಟ್ ಆಗುವಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.